ರಾಶಿ ನಿಲ್ಲಿಸಿದಂತಹ ಕಾರಿಗೆ ಬೆಂಕಿ ಆಗಿದೆ. ಕಸದ ರಾಶಿ ಬಳಿ ನಿಲ್ಲಿಸಿದಂತಹ ಕಾರಿಗೆ ಬೆಂಕಿ ತಗುಲಿರೋದು. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಘಟನೆ ಆಗಿರೋದು. ಮೋಹನ್ ವಿಘ್ನೇಶ್ ಅನ್ನೋರಿಗೆ ಸೇರಿದಂತಹ ಕಾರ್ ಇದಾಗಿದೆ. ಕಾರನ್ನ ಅವರ ಸ್ನೇಹಿತ ತಗೊಂಡು ಬಂದಿದ್ರಂತೆ. ನಿನ್ನೆ ಬೆಳಗ್ಗೆ ಚೆನ್ನೈನಿಂದ ಬೆಂಗಳೂರಿಗೆ ಅವರು ಬಂದಿದ್ರು ಅನ್ನೋದರ ಡೀಟೇಲ್ಸ್ ಇದೆ. ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದ ಹಾಗೆ ಕ್ಷಣಾರ್ಧದಲ್ಲೇ ಪಕ್ಕದಲ್ಲೇ ಇದ್ದಂತಹ ಕಾರ್ಗೂ ಅದು ವ್ಯಾಪಿಸ್ಬಿಟ್ಟಿದೆ. ಸೊ ಪೆಟ್ರೋಲ್ ತುಂಬಿದ್ರಿಂದ ಮತ್ತು ಅದರಲ್ಲೂ ಕೂಡ ಸಾಕಷ್ಟು ಎಲೆಕ್ಟ್ರಿಕ್ ವೈರ್ಗಳಿರೋದ್ರಿಂದ ಬೆಂಕಿ ಇದಕ್ಕೆ ವ್ಯಾಪಿಸೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಕ್ಷಣ ಮಾತ್ರದಲ್ಲಿ ಇಡೀ ಕಾರು ಧಗಧಗಿಸ್ಬಿಟ್ಟಿದೆ. ಕಸದ ರಾಶಿ ಬಳಿ ನಿಲ್ಲಿಸಿದಂತಹ ಕಾರು ಗಮನಿಸ್ತಾ ಇದ್ರೆ ಯಾವ ರೀತಿ ಸುಟ್ಟು ಕರಕಲಾಗ್ತಾ ಇದೆ ಅಂತ. ಅದೊಂದು ಅವರು ಬೇಗ ಬಂದ ಎಲ್ಲಿಂದ ಲಾಂಗ್ ಇಂದ ಬಂದಿದ್ದಂತೆ. ಈ ಬ್ಯಾಟ್ರಿ ಪರ್ ಹೀಟ್ ಆಗಿತ್ತು. ಅದರಿಂದ ಯಾರಂತ ಗೊತ್ತಿಲ್ಲ, ಹಾಕ್ಬಿಡೋದ್ರು ಅಂತ. ಯಾವಾಗ ಅದು ಬರೀ ಎಲ್ಲ ಒಣಗೋಗಿತ್ತಲ್ಲ, ಹುಲ್ಲುಗಳು ಸುಟ್ಟೋಗ್ಬಿಡಿ. ಇದು ಕಾರ್ ಯಾರ್ದು ತೆಗಿಸ್ಬಿಡಕ? TN ರಿಜಿಸ್ಟ್ರೇಷನ್ ಪ್ಲೇಟ್ ಇರುವಂತಹ ಕಾರು ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇ ಕಾರು. ಪಾಪ ಕಾರ್ ಚಾಲಕ ಆತನಿಗೆ ಗೊತ್ತಿರಲಿಲ್ಲ ಅಲ್ಲಿ ಕಸದ ರಾಶಿ ಇತ್ತು ಅಂತ, ಹೋಗಿ ಪಾರ್ಕ್ ಮಾಡಿದ್ದಾನೆ, ಜಾಗ ಸಿಕ್ತು ಅಂತ. ಬಟ್ ನೋಡಿ ಯಾವ ರೀತಿಯಾಗಿ ಬೆಂಕಿ ವ್ಯಾಪಿಸ್ಬಿಟ್ಟಿದೆ ಅಂತ. ಹಾಗೇನು ಇಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತು ಹಾನಿಗೆ ಒಳಗಾಗಿದೆ. ಇನ್ನು ಆ ಓನರ್ ಡೀಟೇಲ್ಸನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಕಾರ್ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದನ್ನ ತೆಗೆಸಿದಾಗ ಅದರಲ್ಲಿ ಮೋಹನ್ ವಿಘ್ನೇಶ್ ಅಂತ ಅವರ ಹೆಸರಿನ ಕಾರು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಾರ್ ಯಾರ್ದು ತೆಗಿಸ್ಬಿಡಕ?